ನಮಸ್ಕಾರ, ನಾನು ಡಾಕ್ಟರ್ ರೇಖಾ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತು ನಾನು ನಿಮ್ಮ ಮುಂದೆ ಇರೋದು ಒಂದು ವೆರಿ ಕಾಮನ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ. ಅದೇನಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್. ಸೊ ಇದನ್ನ ನಾನು 3 ಡಿವಿಷನ್ಸ್ ಆಗಿ ಮಾಡ್ತೀನಿ. ಫಸ್ಟು ನಾವು ಡೆಫಿನಿಷನ್ ಏನು, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಯಾವಾಗ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇದು ರೀಸನ್ಸ್ ಏನು, ಯಾವ ಕಾರಣಗಳಿಂದ ಈ ರೀತಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಥರ್ಡು, ಇದಕ್ಕೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದಕ್ಕೆ. ಸೊ ನಾನು ಶಾರ್ಟ್ ಆಗಿ ಇದ್ರ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಪೀರಿಯಡ್ಸ್ ಇರ್ರೆಗ್ಯುಲರ್ ಅಂತ ಯಾವಾಗ ಕರಿತೀವಿ, ಒಂದು ಡ್ಯೂರೇಷನ್ ಅಲ್ಲಿ ಚೇಂಜಸ್ ಆದಾಗ. ಇವಾಗ ಎಲ್ಲಾ ಹೆಂಗಸರಿಗೂ ಎಕ್ಸಾಕ್ಟ್ 28 ಡೇಸ್ಗೆ ಅಂತ ಪೀರಿಯಡ್ಸ್ ಬರೋದಿಲ್ಲ. 22 ದಿನಗಳಿಂದ 35 ದಿನಗಳವರೆಗೆ ಯಾವಾಗಲೇ ಬಂದ್ರು ಅದನ್ನ ನಾವು ರೆಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಪೀರಿಯಡ್ಸ್ ಇವಾಗ ಪದೇ ಪದೇ 21 ದಿನಗಳ ಒಳಗೆ ಬರ್ತಾ ಇದ್ರೆ ಅಥವಾ 35 ದಿನ ಆದ್ಮೇಲೆ ಬರ್ತಾ ಇದ್ರೆ ಆವಾಗ ನಾವು ಅದನ್ನ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ. ಸೆಕೆಂಡ್ ಏನಂದ್ರೆ ಬ್ಲೀಡಿಂಗ್ ಪ್ಯಾಟರ್ನ್, ರಕ್ತ ಯಾವ ರೀತಿ ಹೋಗ್ತಾ ಇದೆ ಅಂತ. ಇವಾಗ ಏನಾದ್ರು ತುಂಬಾ ಕಡಿಮೆ ರಕ್ತ ಹೋಗ್ತಾ ಇದೆ, ಒಂದೇ ದಿನ 2 ದಿನ ಆಯ್ತು ಬ್ಲೀಡಿಂಗು, ಅಥವಾ ಜಸ್ಟ್ ಕಾಣಿಸ್ಕೋತು ಸ್ಪಾಟಿಂಗ್ ಅಂತೀವಿ, ಅಥವಾ ಜಾಸ್ತಿ ಹೋಯ್ತು ಅಂದ್ರೆ ಮೋರ್ ದನ್ 1 ವೀಕ್ ಆದ್ರೂ ಹೋಗ್ತಾ ಇದೆ ಬ್ಲೀಡಿಂಗ್ ಅಂದ್ರೆ ಅವಾಗ ಏನೋ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ. ಸೊ ಅದನ್ನ ನಾವು ಅಗೇನ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ. ಸೊ ಇವಾಗ ಇದಕ್ಕೆ ರೀಸನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಕಾಮನೆಸ್ಟ್ ರೀಸನ್ ಅಂದ್ರೆ ಲೈಫ್ ಸ್ಟೈಲ್ ಪ್ಯಾಟರ್ನ್. ಸೊ ನಮ್ಮ ದಿನಚರಿ ಯಾವ ರೀತಿ ಇದೆ ಅಂತ. ಸೊ ಒಂದು ಅದು ನಮ್ಮ ಎಕ್ಸಸೈಸ್ ಅಥವಾ ನಾವು ಎಷ್ಟು ಆಕ್ಟಿವ್ ಆಗಿದ್ದೀವಿ ದಿನದಲ್ಲಿ, ಯಾವ ರೀತಿ ಆಹಾರ ಸೇವನೆ ಮಾಡ್ತಾ ಇದೀವಿ, ತುಂಬಾ ಜಂಕ್ ಫುಡ್ ತಿಂತಾ ಇರ್ಬೋದು, ಅಥವಾ ನಮ್ಮ ವೆಯ್ಟ್ ಅಂದ್ರೆ ತುಂಬಾ ಜಾಸ್ತಿ ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ಬೋದು ಅಥವಾ ವೆಯ್ಟ್ ಗೇನ್ ಆಗಿರ್ಬೋದು. ಇದೆಲ್ಲದ್ರಿಂದನೂ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಅದೇ ರೀತಿ ನಮ್ಮ ಮಾನಸಿಕ ಒತ್ತಡಗಳು ಅಂದ್ರೆ ಏನೋ ಒಂದು ಸಡನ್ ಸ್ಟ್ರೆಸ್ ಇರ್ಬೋದು ಲೈಫಲ್ಲಿ, ಅಥವಾ ಡಿಪ್ರೆಷನ್ ಇರ್ಬೋದು. ಈ ರೀತಿ ಮಾನಸಿಕ ಒತ್ತಡಗಳಿಂದ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಮಾಡಿ ಅದರಿಂದ ಪೀರಿಯಡ್ಸ್ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಆಮೇಲೆ ನೆಕ್ಸ್ಟ್ ನಾವು ಯಾವ್ದಾದ್ರು ಮೆಡಿಕೇಶನ್ಸ್ ತೊಗೊಳ್ತಾ ಇದ್ರೆ ಅದು ಸ್ಟೀರಾಯ್ಡ್ ಹಾರ್ಮೋನ್ಸ್ ಆಗ್ಬೋದು, ಅಥವಾ ಯಾವ್ದಾದ್ರು ಈ ಬ್ಲಡ್ ಥಿನ್ನಿಂಗ್ ಏಜೆಂಟ್ಸ್ ಅಂತೀವಿ, ರಕ್ತ ಸಂಚಾರನ ಫ್ರೀ ಆಗಿ ಇಡೋದಕ್ಕೆ ಕೆಲವು ಏಜೆಂಟ್ಸ್ ತೊಗೊಳ್ತೀವಿ ಮೆಡಿಕೇಶನ್ಸ್, ಅದರಿಂದ ಕೂಡ ಈ ತರ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಕಾಮನೆಸ್ಟ್ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದು ಥೈರಾಯ್ಡ್ ಹಾರ್ಮೋನ್ ಆಗ್ಬೋದು, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಆಗಿರ್ಬೋದು, ಅಥವಾ ಅದೇ ರೀತಿ ಇನ್ಸುಲಿನ್ ಹಾರ್ಮೋನ್. ಇದೆಲ್ಲದ್ರಿಂದ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಗೈನಕಲಾಜಿಕಲ್ ಕಾಸಸ್ ಅಂದ್ರೆ ಗರ್ಭಕೋಶದಲ್ಲಿ ಏನಾದ್ರು ತೊಂದರೆಗಳಿರ್ಬೋದು, ಗಡ್ಡೆಗಳು ಅಥವಾ ಪಾಲಿಪ್ಸ್ ಅಂತೀವಿ, ಫೈಬ್ರಾಯ್ಡ್ ಅಂತೀವಿ, ಅಥವಾ ಎಂಡೋಮೆಟ್ರಿಯೋಸಿಸ್, ಅಥವಾ ಓವರೀಸ್ ಅಂದ್ರೆ ಅಂಡಾಶಯ. ಈ ಅಂಡಾಶಯದಲ್ಲಿ ಕಾಮನೆಸ್ಟ್ ಕಾಸ್ ಅಂದ್ರೆ PCOD. ನೀವು ಬಹಳಷ್ಟು ಜನ ಕೇಳಿರ್ಬೋದು PCOD ಅಂದ್ರೆ ನೀರ್ಗುಳ್ಳೆ ಅಂತ. ಸೊ ಏನಾಗುತ್ತೆ ಅಂದ್ರೆ ಇರಬೇಕಾಗಿದ್ದಕ್ಕಿಂತ ಜಾಸ್ತಿ ಮೊಟ್ಟೆ ಚೀಲಗಳಿರುತ್ತೆ, ಬಟ್ ಆದ್ರೆ ಯಾವುದು ಬೆನಿಫಿಟ್ ಆಗೋ ಅಥವಾ ಪ್ರಯೋಜನಕಾರಿ ಆಗಿಲ್ದಿರೋ ಅಂತ ಮೊಟ್ಟೆ ಚೀಲಗಳಾಗಿರುತ್ತೆ. ಸೊ ಇದರಿಂದ ಕೂಡ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇವಾಗ ಪೀರಿಯಡ್ಸ್ ಯಾಕೆ ಇರ್ರೆಗ್ಯುಲರ್ ಆಯ್ತು ಇದೆಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ ಇದಕ್ಕೆ ಏನು ಇಂಪಾರ್ಟೆನ್ಸು, ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಫಸ್ಟ್ ಏನಾಗುತ್ತೆ, ಈ ಪೀರಿಯಡ್ಸ್ ರೆಗ್ಯುಲರ್ ಇರುವಂತಹ ಮಹಿಳೆಗಳಲ್ಲಿ ಒಂದು 95%, 95% ಅಲ್ಲಿ ಓವ್ಯುಲೇಷನ್ ಅಂದ್ರೆ ಎಗ್ ರಿಲೀಸು ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ. ಅದೇ ಇವಾಗ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುವಂತ ಲೇಡೀಸ್ ಅಲ್ಲಿ ಆಲ್ಮೋಸ್ಟ್ 30 to 40% ಲೇಡೀಸ್ ಅಲ್ಲಿ ಮೊಟ್ಟೆ ಅಥವಾ ರಿಲೀಸೇ ಆಗ್ತಾ ಇರಲ್ಲ, ಆನ್ ಓವ್ಯುಲೇಷನ್ ಅಂತೀವಿ, ಅಥವಾ ಮೊಟ್ಟೆ ಕರೆಕ್ಟ್ ಟೈಮಿಗೆ ಆಗಲ್ಲ, ಲೇಟ್ ಆಗಿ ರಿಲೀಸ್ ಆಗೋ ಸಾಧ್ಯತೆ ಇರುತ್ತೆ, ಅಂದ್ರೆ ಡಿಲೇಡ್ ಓವ್ಯುಲೇಷನ್. ಸೊ ಇದರಿಂದ ನಮಗೆ ಕರೆಕ್ಟ್ ಆಗಿ ಮೊಟ್ಟೆ ರಿಲೀಸ್ ಯಾವಾಗ ಆಗ್ತಾ ಇದೆ ಏನು ಅಂತ ಗೊತ್ತಾಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಎಸ್ಪೆಷಲಿ ಮ್ಯಾರಿಡ್ ಕಪಲ್ಸ್ ಈ ಮಗುವಿಗೆ ಟ್ರೈ ಮಾಡ್ತಾರೋ ಅಂತವರಲ್ಲಿ ಇದರಿಂದ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೇ ಇರೋಂತಹ ಸಾಧ್ಯತೆ ಹೆಚ್ಚುತ್ತೆ. ಸೊ ಇದಕ್ಕೆ ಯಾವ ರೀತಿ ನಾವು ಏನು ಟೆಸ್ಟ್ ಇದೆ, ಹೇಗೆ ಇದ್ರ ಬಗ್ಗೆ ತಿಳ್ಕೋಬೇಕು, ಯಾವ ಕಾರಣಗಳಿಂದ ಆಗ್ತಾ ಇದೆ, ಆಮೇಲೆ ಯಾವ ರೀತಿ ಇದಕ್ಕೆ ಟ್ರೀಟ್ಮೆಂಟ್ಸ್ ಇದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಆದಷ್ಟು ಬೇಗ ನಮ್ಮನ್ನ ಬಂದು ಭೇಟಿಯಾಗಿ. ಸೊ ದಟ್ ನಾವು ಆದಷ್ಟು ಬೇಗ ನಿಮಗೆ ಒಂದು ಆರೋಗ್ಯಕರ ಮಗು ಆಗುವಂತ ಒಂದು ಹೆಲ್ಪ್ ಮಾಡುವಂತ ಒಂದು ಆಪರ್ಚುನಿಟಿ ನೀವು ನಮಗೆ ದಯವಿಟ್ಟು ಕಲ್ಪಿಸ್ಕೊಡಿ. ಥ್ಯಾಂಕ್ ಯು.